ರುಕ್ಕು ಏನಾಯ್ತು? ಯಾಕೆ ಹೀಗೆ ಓಡ್ ಬರ್ತಾ ಇದೆಯಾ? ಅದು ರಾಮಾಚಾರಿ. ಹಿಡ್ಕೊ 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 ಕುಡಿ ಕುಡಿ ಸತ್ಕಿದೊಬ್ಡೆ ಕುಡಿ. ಜಿಕೆ, ರುಕ್ಕು ಏನ್ ಹೇಳಿದ್ಲು? ಸತ್ಯ ಹೇಳಿದ್ಲು. ಸತ್ಯನಾ? ಯಾವ ಸತ್ಯ? ಅದೇ ನಾನು ಇಷ್ಟಿಂದ ಹೇಳ್ತಾನೇ ಇದ್ನಲ್ಲ, ಅದೇ ಸತ್ಯನ. ಈ ತಲೆ ಅಟ್ಟೆಲ್ಲ ಬೇಡ, ಅವಳು ಏನ್ ಹೇಳಿದ್ಲು ಅಂತ ಸರಿಯಾಗಿ ಹೇಳು. ಸರಿ ಸರಿ, ಫ್ರೆಶ್ ಆಗಿ ಫಸ್ಟ್ ಇಂದ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅದೇ ನೀವೆಲ್ಲ ಸೇರ್ಕೊಂಡು ಗ್ರೂಪ್ ಮರ್ಡರ್ ಮಾಡಿದ್ರಲ್ಲ, ನಿಮ್ಮ ಕೈಗೆ ಸಿಗಾಕೊಂಡು ವಿಲವಿಲ ಅಂತ ಒದ್ದಾಡಿ ಸತ್ನಲ್ಲ, ಅವನು ರಾಮಾಚಾರಿ ಅಲ್ವಂತೆ. ಮತ್ತೆ ರುಕ್ಕು ಗಂಡ ಕೃಷ್ಣ ಅಂತೆ. ವಾಟ್? ಹಾಗಂತ ನಾನು ಹೇಳ್ತಿಲ್ಲ, ರುಕ್ಕುನೇ ಹೇಳ್ತಾ ಇರೋದು. ಆ ರುಕ್ಕುಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅದು ನಿಜ. ಸತ್ಯ ಹೇಳಕ್ ಬಂದವ್ರಿಗೆಲ್ಲ ಹುಚ್ಚಿನ ಪಟ್ಟ ಕಟ್ಬಿಟ್ಟು ಕೂರಿಸ್ಬಿಡ್ತೀವಿ. ಏನಂದೆ? ನಾನು ಏನು ಹೇಳಿಲ್ಲ, ಇನ್ನು ಮುಂದಕ್ಕೆ ಹೇಳೋದು ಇಲ್ಲ. ಇದನ್ನೆಲ್ಲ ರುಕ್ಕು ಹೇಳಿದ್ದು. ಆ ರುಕ್ಕು ಇಷ್ಟು ದಿನ ರಾಮಾಚಾರಿ ದೇವ್ವ ಹಾಕ್ ಕಾಡ್ತಾ ಇದ್ದಾನೆ, ಹೀಗ್ ಕಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ಲು. ಈಗ ರಾಮಾಚಾರಿ ಸತ್ತಿಲ್ಲ, ಕೃಷ್ಣ ಸತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾಳ. ಅದಕ್ ನೀನೇನ್ ಹೇಳ್ದೆ? ಈ ವಿಷಯನೆಲ್ಲ ಮಾನ್ವಿತಾ ಮೇಡಮ್ಗೆ ಹೇಳ್ಬಿಡು ಅಂತ ಹೇಳಿದ್ರು. ಅದಕ್ಕೆ ನಾನು ಅಯ್ಯೋ ಇದನ್ನ ನಾನು ಅವತ್ತಿಂದನೂ ಹೇಳ್ತಾನೇ ಬರ್ತಾ ಇದ್ದೀನಿ, ಆದ್ರೆ ಯಾರು ನನ್ನ ಮಾತನ್ನ ನಂಬ್ತಾನೆ ಇಲ್ಲ. ನಾನು ಯಾವಾಗೆಲ್ಲ ಸತ್ಯನ ಹೇಳ್ಬೇಕು ಅಂತ ಹೋಗ್ತಿರ್ತೀನೋ ಆವಾಗ ಅವರೆಲ್ಲ ಸೇರ್ಕೊಂಡು ನನ್ನ ಕೆನ್ನೆಗೆ ವಾಡ್ದು ಕೆನ್ನೆನೇ ಓದಿಸ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಟ್ರನ್ನ ಅವ್ರಿಗೆ ಹೇಳಕ್ಕಾಗಲ್ಲಮ್ಮ, ದಯವಿಟ್ಟು ನೀನೇ ಬಂದು ಅವ್ರಿಗೆ ಹೇಳ್ಬಿಡು ಅಂತ ಫೋನ್ನ ಕಟ್ ಮಾಡ್ಬಿಡಿ. ಒಳ್ಳೆ ಕೆಲಸ ಮಾಡಿದೆ. ಪದೇ ಪದೇ ಬುದ್ಧಿವಂತರು ಅಂತ ಅನ್ಸ್ಕೊಳ್ಳೋರು ದಡ್ರು ಪ್ರೆಸಿಡೆಂಟ್ಸು ಅಂತ ಅನ್ನಿಸ್ಕೊಳ್ಳೋ ಒಂದು ಮಾತಿದೆಯಲ್ಲ, ಅದನ್ನ ಇವರು ಸತ್ಯ ಅವಾಗ ಮಾಡ್ತಾನೆ ಇರ್ತಾರೆ. ಈ ಗಾಡಿ ಪೆಟ್ರೋಲ್ ಬೇರೆ ಈಗ್ಲೇ ಖಾಲಿ ಆಗ್ಬೇಕಾ? ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ ಈಗ? ಸಕ್ಸೇನಾ ಫೋನ್ ಮಾಡ್ತೀನಿ. ಹಲೋ ರುಕು, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಏನ್ ಕಾಲ್ ಮಾಡಿದ್ದು? ಸಕ್ಸೇನಾಜಿ, ನೀವ್ ಈಗ್ಲೇ ಹೊರಟು ಮಾನ್ಯತವ್ರ ಮನೆಗ್ ಬಂದ್ಬಿಡಿ. ಯಾವಾಗ? ಇಟ್ಸ್ ವೆರಿ ಎಮರ್ಜೆನ್ಸಿ. ನಿಮ್ಗೆ ಎಲ್ಲ ಹೇಳ್ಕೊಂಡ್ ಕೂರಕ್ ಆಗಲ್ಲ, ಬೇಗ ಮನೆಗ್ ಬನ್ನಿ ಸರ್. ಅರೆ ಕ್ಯಾ ಬಾತ್ ಹೈ, ಕರೆಕ್ಟ್ಲಿ ಬೋಲೋ. ಆ ರಾಮಾಚಾರಿ ಸತ್ತಿಲ್ಲ, ಅವ್ನ್ ಬದುಕಿದಾನೆ. ಏ ರುಕು, ತುಮ್ ಪಾಗಲ್ ಹೋಗಿ ಈಗ. ನೀನೆ ತಾನೆ ಅವನ್ ಎದೆಗೆ ಚುಚ್ಚಿ ಸಾಯಿಸಿದ್ದು. ಮೇರೆ ಪಾಸ್ ಉಸ್ಕಾ ವಿಡಿಯೋ ಬಿ ಹೈ. ಅವನ್ ಸತ್ತಿದ್ದು, ಅವನ್ ಹೆಣನ ಸುಟ್ಟು ಹಾಕಿದ್ದು ಇದೆಲ್ಲ ನಿನ್ ಕಣ್ಮುಂದೆನೆ ನಡೆದಿದ್ದಲ್ವಾ? ಮತ್ತೆ ಈಗ್ಲೂ ನೀನು ರಾಮಾಚಾರಿ ಸತ್ತಿಲ್ಲ ಅಂತ ಹೇಳ್ತಾ ಇದೀಯಾ? ದೇಖೋ, ಕಲ್ ರಾತ್ ಕೋ ಥೋಡಾ ದಾರು ಜಾದಾ ಆಗಿದೆ ಕಾಣ್ಬೇಕು. ನೀನ್ ಸ್ವಲ್ಪ ರೆಸ್ಟ್ ಮಾಡು, ಆರಾಮದಲ್ಲಿ ರಿಲ್ಯಾಕ್ಸ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಸಕ್ಸೇನಾ ಅವ್ರೆ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಈಗ ನನಗೆ ತುಂಬಾ ಇಂಪಾರ್ಟೆಂಟ್ ವರ್ಕ್ ಇದೆ, ನೀನು ಆಮೇಲೆ ಕಾಲ್ ಮಾಡು. ಅಲ್ಲ ಸರ್, ನಾನು ಏನೇ. ಹಲೋ ಓ ಬಾಸ್ಗೆ ಸನ್ರೈಸ್ ಆಯ್ತಾ? ಎಸ್ ಡ್ಯಾಡ್, ನೈಟ್ ನಿದ್ದೆ ಮಾಡೋದು ಲೇಟ್ ಆಯ್ತು. ಏನ್ ಮಾಡ್ತಿದ್ಯ? ಇನ್ನೇನ್ ಮಾಡ್ತಾರೆ ಡ್ಯಾಡ್, ಪಾರ್ಟಿ ಇತ್ತು, ಸೊ ಡ್ರಿಂಕ್ ಮಾಡ್ತಾ ಇದ್ದೆ. देखो विवेक, इन ಹೀಗೆ ಡ್ರಿಂಕ್ಸ್ ಮಾಡ್ತಾ ಇದ್ರೆ ಚಾರು ತುಮ್ಸೆ ಶಾದಿ ಕರ್ನೆ ಕಾ ಮುझे तो ಡೌಟ್ है. ನೀನು ಡ್ರಿಂಕ್ಸ್ ಮಾಡೋದು ಚಾರುಗೆ ಇಷ್ಟ ಇಲ್ಲ. ಇದನ್ನ ಮಾನ್ಯತಾ ನನಗೆ ಕಾಲ್ ಮಾಡಿ ಹೀಗೆ ಹೇಳಿದ್ರು. ಮತ್ತೆ ಅವನಿಗೆ ಸ್ವಲ್ಪ ಡ್ರಿಂಕ್ಸ್ ಅವಾಯ್ಡ್ ಮಾಡಿ ಅಂತ ಹೇಳಕ್ ಹೇಳಿದ್ರು. ಡ್ಯಾಡ್, ನೀವು ಯಾವ ಕಾಲದಲ್ಲಿದ್ದೀರಾ? ಈಗೆಲ್ಲ ಡ್ರಿಂಕ್ಸ್ ಮಾಡೋದು ವೆರಿ ಕಾಮನ್. आपको नहीं पता? मुझे सब कुछ पता है, ಆದರೆ ಚಾರುಗೆ ಇದೆಲ್ಲ ಅರ್ಥ ಆಗ್ಬೇಕಲ್ಲ. ನಮಗೆ ಬೇರೆ ದಾರಿನೇ ಇಲ್ಲ. ತುಮಕೋ ಉಸೆ ಶಾದಿ ಕರ್ನಾ ಹೈ, ಅವಳ ಪ್ರಾಪರ್ಟಿ ಎಲ್ಲ ಬೇಕು ಅಂದ್ರೆ
ಅವಳು ಹೇಳಿದ್ದನ್ನೆಲ್ಲ ಕೇಳೋ ಹಾಗೆ ನಾಟಕ ಆಡ್ಬೇಕು. ಆಮೇಲೆ ತಾನೇ ಅವಳಿಗೆ ನಿನ್ ಮೇಲೆ ಪ್ಯಾರ್ ಆಗೋದು, ಶಾದಿ ಮಾಡ್ಕೊಳ್ಳೋಕೆ ಒಪ್ಕೊಳ್ಳೋದು. ಓಕೆ ಡ್ಯಾಡ್. ವೆರಿ ಗುಡ್. ಒಮ್ಮೆ ನಿನ್ನ ಶಾದಿ ಆಗ್ಲಿ, ಆಮೇಲೆ ಅವಳ ಜುಟ್ಟು ನಿನ್ ಕೈಲಿ ಇರುತ್ತೆ. ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊ. ಓಕೆ ಡ್ಯಾಡ್. ಇಲ್ಲಿ ನೋಡಿದ್ರೆ ಈ ಗಾಡಿ ಪೆಟ್ರೋಲ್ ಇಲ್ಲ, ಅಲ್ಲಿ ನೋಡಿದ್ರೆ ಮಾನ್ಯತ್ ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ಲ. ಹಾಳಾಗೋಗ್ಲಿ, ಆ ಸಕ್ಸೇನಾಗ ವಿಷಯ ತಿಳ್ಸೋಣ ಅಂದ್ರೆ ಅಯ್ಯಪ್ಪ ನನ್ ಮಾತೆ ಕೇಳ್ತಾ ಇಲ್ಲ. ಏನ್ ಮಾಡ್ಲಿ ನಾನಿವಾಗ? ಅಯ್ಯೋ, ಇವ್ರಿಬ್ರು ಈ ಕಡೆನೆ ಬರ್ತಾ ಇದಾರಲ್ಲ, ಈಗ ಏನ್ ಮಾಡೋದು? ಸರಿ ಅಲ್ಲಿ ರೊಕ್ಕು. ರಾಮಾಚಾರಿ ನೀನ್ ಹೋಗು, ಫಾಲೋ ಮಾಡು. ಮೇಡಮ್ ಆ ಸಂದಿಲ್ ಗಾಡಿ ಹೋಗಲ್ಲ ಮೇಡಮ್. ಅದು ಅಲ್ಲದೆ ನಿಮ್ಮೊಬ್ಬರನ್ನ ಈ ಪರಿಸ್ಥಿತಿಲಿ ಹೆಂಗ್ ಬಿಟ್ಟು ಹೋಗ್ಲಿ ನಾನು? ಸರಿ, ನಿಲ್ಲ ಅವಳಿಗೂ ಇನ್ಫಾರ್ಮ್ ಮಾಡ್ತೀನಿ. ಹಲೋ ಚಾರು, ರುಕ್ಕು ಸಿಕ್ಕದ್ಲಾ? ಸಿಕ್ಕಿದ್ಲು, ಆದ್ರೆ ಇಲ್ಲೆಲ್ಲೋ ಸಂದಲ್ಲಿ ತಪ್ಪಿಸ್ಕೊಂಡ್ಬಿಟ್ಲು. ಅಯ್ಯೋ ಹೌದಾ? ಈಗ ಏನ್ ಮಾಡ್ತೀರಾ? ಅದೆಲ್ಲ ನಾವು ನೋಡ್ಕೊಳ್ತೀವಿ. ನಿಮ್ ಗಾಡಿ ಇಲ್ಲೇ ಇದೆ, ನಾನ್ ಲೊಕೇಶನ್ ಕಳ್ಸಿರ್ತೀನಿ. ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇದೆಯಲ್ಲ, ಅದ್ರ ಮುಂದೆನೆ ಇದೆ. ನೀನ್ ಬಂದ್ ತಗೊಂಡೋಗಿ ಆಯ್ತಾ? ನಾವು ಹೊರಟಿರ್ತೀವಿ. ಸರಿ, ಹುಷಾರು. ಸರಿ, ಥ್ಯಾಂಕ್ ಯು. ಹೋಗೋಣ. ಬನ್ನಿ ಮೇಡಮ್. ಸಾಬ್, ಬಾಂಬೆಯಿಂದ ರತನ್ಜಿ ಕಾಲ್ ಮಾಡ್ತಾ ಇದ್ದೆ. हाँ बोलिए रतन जी, कैसे आप? अच्छा अच्छा, डोंट वरी, ಆದಷ್ಟು ಬೇಗ ನಿಮ್ಮ ಕೆಲಸ ಮಾಡಿ ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು. ವರುಣ್, 300 ಏಕರ್ಸ್ ಜಾಗದಲ್ಲಿ ಸ್ಟೀಲ್ ಪ್ಲಾಂಟ್ ಮಾಡೋ ಬಾತ್ ಅಭಿ ಹೋಗ್ಯಾ. ನೀನೀಗ ಜಾಗ ನೋಡು. ಜಾಗದ ಸಮಸ್ಯೆ ಏನಿಲ್ಲ ಸರ್, ಒಂದೇ ಕಡೆ ಅಂದ್ರೆ ಮಿನಿಸ್ಟರ್ ಜೊತೆ ಮಾತಾಡ್ಬೇಕಾಗತ್ತೆ. ಮಿನಿಸ್ಟ್ರಿ और ಗವರ್ಮೆಂಟ್ का ಸಪೋರ್ಟ್ लेके ही ನಾನು ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಅವ್ರ ಸಪೋರ್ಟ್ ಯಾವಾಗಲೂ ನಮ್ಮ ಕಡೆನೇ ಇರುತ್ತೆ. ನೀನು ಜಾಗ ನೋಡು, ನಾನು ನನ್ನ ಕಡೆ ಬರೋ ಭಾಗ ನೋಡ್ತೀನಿ. ಓಕೆ ಸಾಬ್. ಸಾಬ್, ನಾಳೆ ಡೇಟ್ 22. ಆ ಜಯಶಂಕರ್ ಪ್ರಾಪರ್ಟಿ ಮೇಲೆ ನಾವು ಕಂಟ್ರೋಲ್ ತಗೊಳ್ಳಿಕ್ಕೆ ಅವ್ರ ಮಗಳು ಚಾರುಲತಾ ಕೈಯಲ್ಲಿ ಸೈನ್ ತಗೋಬೇಕಾಗಿತ್ತಲ್ವಾ? ಹಾ, ಯು ರೈಟ್. ಏಮೇ ಭೂಲ್ಗೆ ನೆನಪು ಮಾಡಿದ್ರೆ ಒಳ್ಳೇದಾಯ್ತು. ಆ ವಿಚಾರದಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ಇರೋದು ಒಳ್ಳೇದು ಸಾಬ್. ಯಾವಾಗ ಯಾರ ಮನಸ್ಥಿತಿ ಬದಲಾಗುತ್ತೋ ಹೇಳಕ್ಕಾಗಲ್ಲ. ಮನಸ್ಥಿತಿ ಬದಲಾಗೋದು ಮನಸ್ಥಿತಿ ಕೆಟ್ಟಾಗ. ಸದ್ಯಕ್ಕೆ ನವದೀಪ್ ಮನಿ ಪವರ್ ಸ್ಟ್ರಾಂಗ್ ಆಗಿದೆ. ಡೆಸ್ಟಿನಿ ಅಂತೂ ಕೇಳೋದ್ ಬೇಡ. ಹಾಗಂತ ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲಲ್ವಾ ಸರ್? ಈ ಸಕ್ಸೆಸ್ನ ನಂಬಿರೋನಲ್ಲ, ವರ್ಕ್ನ ನಂಬಿರೋನು. ಕಲ್ ಕಾ ಕಾಮ್ ಆಜ್, ಆಜ್ ಕಾ ಕಾಮ್ ಅಭಿ ಅಲ್ಲ. 10 ದಿವಸ ಪೆಲೆನೆ ನಾನು ಫಿನಿಶ್ ಮಾಡಿ ಆಗಿದೆ. ಅಂದ್ರೆ ಸಾಬ್, ಅದನ್ನ 10 ದಿನ ಪೆಲೆ ರೆಡಿ ಮಾಡಿದ್ದೀನಿ. ಈಗ ಸಿಗ್ನೇಚರ್ ಹಾಕ್ಸ್ಕೊಳ್ಳೋದೆ ಬ್ಯಾಲೆನ್ಸ್. ಡಾಕ್ಯುಮೆಂಟ್ಸ್ ರೆಡಿ ಇರೋದು ಓಕೆ ಸರ್, ಆದ್ರೆ ಸಿಗ್ನೇಚರ್ ಮಾಡ್ತಾರಾ? ಚಾರುಗೆ ನನ್ನ ಬೇಟ ಮೇಲೆ ತುಂಬಾ ಪ್ರೀತಿ ಇದೆ. ಅವನನ್ನ ಅವಳ ಹಿಂದೆ ಚೂ ಬಿಟ್ಟು ಸಿಗ್ನೇಚರ್ ಮಾಡಿಸೋದು ದೊಡ್ಡ ವಿಚಾರ ಏನಲ್ಲ. ಅದನ್ನ ಇವತ್ತೇ ಮಾಡ್ತೀನಿ. ಅವಳು ನನ್ನ ಬೇಟ ಮೇಲೆ ಇಟ್ಟ ಪ್ರೀತಿನ ಎನ್ಕ್ಯಾಶ್ ಮಾಡಿ. ಶಿಟ್, ಏನಾಯ್ತು ಸಾಬ್? ನಾನು ರೆಡಿ ಮಾಡಿಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರಲ್ಲಿ ಕಾಣಿಸ್ತಾ ಇಲ್ಲ, ಡಿಲೀಟ್ ಆಗಿದೆ. ಇದನ್ನ ಡಿಲೀಟ್ ಮಾಡಿದವ್ರು ಯಾರು? ಚಿಕ್ಕೆ,
ಹೋಗ್ ಯಾರಂತ ನೋಡು, ಒಂದೇ ಸಮನೆ ಬಾಗಿಲು ಬಡಿತಾ ಇದಾರೆ. ನಿಮ್ದೆ, ನೀವು ಕೂರಕ್ ಬಿಡಲ್ಲ, ಅವರು ಕೂರಕ್ ಬಿಡಲ್ಲ. ನೋಡ್ಕೊಂಡ್ ಬರ್ತೀನಿ ನಿಂದೆ. ಯಾರು ಗುರು ಇದು ಹೀರಾಗಿ ಬಿಡಿತವ್ರೆ? ಅಯ್ಯೋ ಇದು ಬೇರೆ. ಏ ರುಕೋ, ನೀನಾ ಯಾಕೆ ಹಿಂಗ್ ಬಾಗ್ಲು ಬಿಡ್ತಾ ಇದ್ಯಾ? ಏನಂತ ಎಲ್ಲ ವಿಷಯ? ರುಕ್ಕು, ಏನಾಯ್ತು? ಯಾಕೆ ಹೀಗ್ ಓಡ್ ಬರ್ತಾ ಇದೆಯಾ? ಅದು ರಾಮಾಚಾರಿ. ಹಿಡ್ಕೊ 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 ಹಿಡ್ಕೊ, ಕುಡಿ ಕುಡಿ, ಸತ್ಕಿ ಜೊಬ್ಡೆ ಕುಡಿ. ಆಯ್ತಾ ಆಯ್ತಾ, ಸಮಾಧಾನ ಆಯ್ತಾ? ಈಗ್ಲಾದ್ರೂ ಕೂಲಾಗಿ ಏನು ಅಂತ ಹೇಳು. ಅದು ಅದು ಮಾನ್ಯತವ್ರೆ, ಏನು ಮೋಸ, ದೊಡ್ಡ ಮೋಸ, ಅನ್ಯಾಯ ಆಗೋಗಿದೆ. ಯಾರಿಂದ ಯಾರಿಗೆ ಅನ್ಯಾಯ ಆಯ್ತು ಅನ್ನೋದನ್ನ ಸಂದರ್ಭ ಸಮೇತ ವಿವರಿಸಿ. ರಾಮಾಚಾರಿ ಸತ್ತಿಲ್ಲ, ಕೃಷ್ಣ ಬದುಕಿಲ್ಲ, ಸತ್ತಿರೋದು ನನ್ ಗಂಡ ಕೃಷ್ಣ. ಸೇರ್ಕೊಂಡು ಬೇಬಿ, ಯಾಕೆ ಅವಳ ಹಾಗೆ ಹೊಡಿತಾ ಇದ್ದೆ? ಬಿಡು. ನನ್ ಮಗುನ ಸಾಯ್ಸೋಕ್ ನೋಡಿದ್ಲು. ಹೇಯ್ ಏಯ್, ಬಾಯ್ ಮುಚ್ಚೆ. ನನ್ಗೇನು ಮಗು ಮೇಲೆ ಕೇರ್ ಇಲ್ಲ ಮಾಮ್, ಆದ್ರೆ ಮಗುಗ್ ಇವಾಗ ಏನಾದ್ರೂ ಮಾಡೋಕ್ ಹೋದ್ರೆ ನನ್ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದಾರಲ್ವಾ? ಆ ವಿಷಯ ಇವಳಿಗೂ ಗೊತ್ತು ತಾನೆ. ಗೊತ್ತಿದ್ದು ನನ್ ಮಗುನ್ ಸಾಯ್ಸೋಕ್ ನೋಡಿದ್ರೆ ನಾನ್ ಸುಮ್ನೆ ಹೇಗಿರ್ಲಿ ಮಾಮ್? ಇಲ್ಲ, ನಾನ್ ಏನ್ ಹೇಳೋಕ್ ಬಂದೆ ಅಂದ್ರೆ ಮಾನ್ಯತವ್ರೆ, ನನ್ ಮಾತ್ ಕೇಳಿ. ಹೆಂಡತಿ ಅಂತ ಸುಮ್ನೆ ಇದ್ರೆ ನೀವ್ ಕೊಡ್ತಿರೋ ಸಮಸ್ಯೆಗಳು ಒಂದೇ ಎರಡ? ಅಯ್ಯೋ ಮಾನ್ಯತವ್ರೆ, ಇವ್ನ್ ಕೃಷ್ಣ ಅಲ್ಲ, ಇವ್ನ್ ರಾಮಾಚಾರಿ. ನೋಡಿದ್ರಾ ಹೆಂಗ್ ಆಡ್ತಾ ಇದ್ದಾಳೆ ನೋಡಿದ್ರಾ? ಬಾಯಿಗೆ ಬಂದಿದ್ ಮಾತಾಡ್ತಾ ಇದ್ದಾಳೆ. ನನ್ ನೋಡಿದಾಗ ಒಂದ್ಸತಿ ದೆವ್ವ ಅಂತ ಕಿರಿಸ್ತಾಳೆ, ಇನ್ನೊಂದ್ಸತಿ ಕೃಷ್ಣ ಅಲ್ಲ ಅಂತ ಹೇಳ್ತಾಳೆ. ತಲೆ ಕೆಟ್ಟೋಗಿದೆ. ಅಯ್ಯೋ ಮಾನ್ಯತವ್ರೆ, ನಾನ್ ಹೇಳೋದ್ನ ಒಂದ್ಸಲ ಕೇಳಿಸ್ಕೊಳ್ಳಿ. ಮಾನ್ಯತವ್ರೆ, ಇವ್ ನನ್ ಗಂಡ ಕೃಷ್ಣ ಅಲ್ಲ. ನೋಡಿ ಮೇಡಮ್, ಈಗ ನನ್ನ ಗಂಡನೇ ಅಲ್ಲ ಅಂತ ಹೇಳ್ತಾ ಇದ್ದಾಳೆ. ಇವ್ರಕ್ಕೂ ಏನೇನ್ ಮಾಡಿದ್ಲು ಗೊತ್ತಾ? ಒಂದ್ಸತಿ ನನ್ನ ನೋಡಿ ನೀನ್ ರಾಮಾಚಾರಿ ದೆವ್ವ ಅಂದ್ಲು, ಇನ್ನೊಂದ್ಸತಿ ನೀವೆಲ್ಲ ಸೇರ್ಕೊಂಡು ರಾಮಾಚಾರಿ ಸಾಯಿಸ್ಬಿಟ್ಟಿದ್ದೀರಾ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ನಿಮ್ ಮೇಲೆ ಅಂತ ಹೇಳಿದ್ರು. ರುಕ್ಕು, ಇಂಕೇನ್ ಹುಚ್ಚಿಡ್ದಿದ್ಯಾ? ಅಯ್ಯೋ ನನ್ ಮಾತ್ ಕೇಳಿ, ಇವ್ನು ಕೃಷ್ಣ ಅಲ್ಲ. ನನ್ನ ಹತ್ರನೇ ನೀನ್ ವರ್ಷ ಶುರು ಮಾಡ್ಕೊ, ನಮ್ಮನ್ನೇ ನೀನ್ ಪೊಲೀಸವ್ರಿಗೆ ಇಟ್ಕೊಡ್ತೀಯಾ? ಅಯ್ಯೋ, ನಾನು ಹಾಗೆ ಹೇಳಿದ್ದಲ್ಲ. ನೋಡಿ, ನೀವ್ ಸಾಯಿಸಿದ್ದು ರಾಮಾಚಾರಿನಲ್ಲ. ನೋಡ್ದ ನೀನೇ ಸಾಯಿಸ್ಬಿಟ್ಟೆ ಅಂತ ನಿನ್ ಮೇಲೆ ಗೂಬೆ ಕೂರಿಸ್ತಾ ಇದ್ದಾಳೆ.